ಹಲೋ ನಮಸ್ತೆ ಎಲ್ಲರಿಗೆ. ತೋಟ ಅಂದರೆ ಮನೆ ಹಿತ್ತಲದಲ್ಲಿ ಇರ್ತದೆ, ನನ್ನ ಮನೆ ಮುಂದೆ ಹಾಕ್ಕೊಂಡಿನಿ. ಯಾಕಂದ್ರೆ ನಿಗಾ ಜಾಸ್ತಿ ಇರ್ತದ. ಯಾವ ರಾಸಾಯನಿಕ ಇರಲಾರ್ದೇ ನಾನು ಈ ತೋಟದಲ್ಲಿ ಮನೆ ಅಷ್ಟೇ, ಮನೆಗಷ್ಟೇ ತೋಟ ಅಂದರೆ ಮನೆಗಷ್ಟೇ ಬೆಳೆ. ಮೆಂತ್ಯ ಪಲ್ಲೆ, ಸಬ್ಬಕ್ಸಿ, ಕೆಂಪು ರಾಜಗಿರಿ, ಅದು ಎಲ್ಲ ನಮಗೆ ಬೇಕಾದಂಥ ದಿನನಿತ್ಯ ಬಳಕೆಗೆ ಬರುವಂಥವು. ಕೊತ್ತಂಬರಿ ಸೊಪ್ಪು ದಿನನಿತ್ಯ ಬರುವಂಥವು ಮನೆ ಮುಂದೆ ಜಾಗಿದ್ದಲ್ಲಿ ಹಾಕ್ಕೊಂಡಿನಿ. ನೀರು ಇರಬೇಕಷ್ಟೇ, ನೀರು ಇರಬೇಕು. ಏನೋ ನೀರಿನ ವ್ಯವಸ್ಥೆ ಇದ್ದರೆ ಯಾವ ತೊಂದರೆನೂ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ ಗಿಡ ಗಂಟೆ ಬೆಳೆಸೋಕೆ ತೊಂದರೆ ಆಗೋಲ್ಲ. ನಾನು ಈ ಥರ ಬೆಳ್ಕೊಂಡಿನಿ. ನೀವು ಮನೆಯಲ್ಲಿ ಮುಂದೆ ಬೆಳ್ಕೋಬೋದು, ಮನೆ ಹಿತ್ತಲಿದ್ರಿಂದ ಹಿತ್ತ ಏರ್ಪಾಡು ಮಾಡ್ಕೊಂಡು ಬೆಳ್ಕೋಬೋದು. ಹೆಚ್ಚು ಕಡಿಮೆ ಆದರೆ ಮಾಳಿನ ಮೇಲೇನೂ ಬೆಳ್ಕೋಬೋದು. ಆ ಚೀಲದಲ್ಲಿ ಮಣ್ಣು ಹಾಕ್ಕೊಂಡು ನಾನು ಅದನ್ನು ಬೆಳೆದೀನಿ. ಇನ್ನೊಂದ್ಸರಿ ತೋರಿಸ್ತೀನಿ ನಿಮ್ಗೆ, ನೋಡಿರಿ. ನಿಮ್ಮೆಲ್ಲರೂ ನೋಡಲಿ, ಈ ಥರ ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲ ರಾಸಾಯನಿಕ ಇಲ್ಲ ಸೊಪ್ಪನ್ನೆಲ್ಲರೂ ತಿನ್ನಲಿ ಅಂದರೆ ನಾನು ಇದನ್ನು ಬೆಳೆಸಿ ನಿಮ್ಗೆ ತೋರಿಸೋದು ಇದಿಷ್ಟೇ. ಎಲ್ಲ ರೋಗ ರುಜಿಗಳಿಂದ ಸ್ವಲ್ಪ ಭಾಳಷ್ಟು ದೂರ ಇರ್ತೀವಿ. ರಾಸಾಯನಿಕ ಇಲ್ಲ ಅಂದಮೇಲೆ 190% ದೂರ ಇರ್ತೀವಿ ರೋಗಗಳಿಂದ. ನಾವು ಅನಿಸೋದೇನೋ ಇದೇ ಇದೆ. ಕೆಂಪು ರಾಜಗಿರಿ ರಕ್ತವನ್ನು ಹೆಚ್ಚಿಸ್ತದೆ ಮೈಯಲ್ಲಿ. ರಕ್ತ ಕಡಿಮೆ ಆದಂದ್ರೆ ಯಾವ ತಿನ್ಬೇಕು, ದಿನಂತ ಸೊಪ್ಪು ತಿಂದರೆ ಇಲ್ಲಿ ಬೇಕು, ಯಾವ ಮಾತ್ರೆ ತಗೊಳ್ಳೋದು ಬೇಕಾಗಿಲ್ಲ, ಯಾವ ಔಷಧ ಬೇಕಾಗಿಲ್ಲ. ಇದು ಸಬ್ಬಕ್ಸಿ ನಾವು ಸಬ್ಬಕ್ಸಿ ಅಂತೀವಿ. ನಿಮ್ಮ ಏನಂತಾರೆ ಗೊತ್ತಿಲ್ಲ. ಸಬ್ಬಕ್ಸಿ ಇದರಲ್ಲಿದ್ದ ಒಟ್ಟಲ್ಲಿರೋ ಅರಳನ್ನು ಕರಗ್ತದೆ ಅಂತ ಹೇಳ್ತಾರೆ. ಅರಳು ಕರಗ್ತದೆ, ಒಟ್ಟಾಗ ಗ್ಯಾಸು ಅಂಥವೆಲ್ಲ ಏನಿರಲ್ಲ. ಅನ್ನ ಆರೋಗ್ಯ ಆಗ್ತದೆ. ಕೆಲವ್ರಿಗೆ ಇದು ಇಷ್ಟ ಆಗಲ್ಲ, ಏನೋ ಒಂಥರ ವಾಸನೆ ಬರ್ತದೆ, ಬೇಸಲ್ಲ ಅಂತಾರೆ. ಅದು ತಿನ್ನಬೇಕಿದು, ಆರೋಗ್ಯಕ್ಕೆ ಒಳ್ಳೆಯದು. ಇದು ಮೆಂತ್ಯ ಅಂದರೆ ಗೊತ್ತೇ ಅದು. ಮೆಂತ್ಯ ಸೊಪ್ಪು ಮಾಡಿಕೊಂಡು ರೊಟ್ಟಿಯಲ್ಲಿ ತಿನ್ನಬೇಕು ದಿನನಿತ್ಯ. ಮತ್ತು ದಿನನಿತ್ಯ ವಾರದಲ್ಲಿ 2 ಸಾರಿ ಇದ್ರ ನೀಡ್ರಿ, ವಾರದಲ್ಲಿ 2 ಸಾರಿ ಇದ್ರ ನೀಡ್ರಿ, ವಾರದಲ್ಲಿ 2 ಸಾರಿ ಅಂತ ತರಕಾರಿ ಇಟ್ಟರೆ ಹಾಗೇ ಹೋಯ್ತು ಒಂದು ವಾರ. ವೆಜ್ ಜೀವನ ನೆಪ ಹಾಗೆ ಹೋಯ್ತು ಅದರಲ್ಲಿ. ಮತ್ತು ಇನ್ನೊಂದು, ಇದು ಮೆಂತ್ಯ ಪಲ್ಲೆ, ಇದನ್ನು ಹರ್ಕೊಂಡು ಮುಖಕ್ಕೆ ಹಚ್ಕೊಂಡ್ರೆ, ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಹರ್ಕೊಂಡು ಮುಖಕ್ಕೆ ಹಚ್ಕೊಂಡ್ರೆ ಮಡಿಮೆನೂ ಆಗಲ್ಲ. ಭಾಳ ಔಷಧ ಗುಣ ಇದ್ದಂಥದ್ದು. ಅದಕ್ಕಾಗಿ ನಮ್ಮ ಮೆಂತ್ಯ ಪಲ್ಲೆ ಅಡದು ಬಾಣಿನ ತೆಗಿಯಿಂದ ಹಿಡಿದು ಮುದುಕರಿಗೂ ತಿನ್ಬೇಕಂತ ಸಲಹೆ ನೀಡ್ತಾರೆ ಹಿರಿಯರು. ಇದು ನೋಡಿರಿ, ಯಾರಿಗಾರು ಮಡಿಮೆ ಆಗಿದ್ರು ಇದನ್ನು ಸಣ್ಣಾಗಿ ಅರ್ದು ಮುಖಕ್ಕಷ್ಟೇ ಹಚ್ಕೊಂಡು ನೋಡಿರಿ ನೀವು. ಒಂದು ವಾರದಲ್ಲೇ ನಿಮ್ಗೆ ಭಾಳಷ್ಟು ಆರಾಮಾಗ್ತದೆ. ಮಡಿಮೆ ಇರ್ಲಾರ್ದಂಗೆ ಆಗ್ತದೆ, ಮುಖ ಕಾಂತಿ ಬರ್ತದ್ರಲ್ಲಿ. ಅದು ಇದು ಬೇಡ, ಕ್ರೀಮ್ ಅವೆಲ್ಲ ಬಳಸೋದಕ್ಕಿಂತ ನನ್ನ ಈ ಥರ ಮಾಡಿರಿ. ನಾನು ಇದು ಮಾಡ್ತೀನಿ ವಿಡಿಯೋ. ನಾನೇನು ವಿಡಿಯೋ ಮಾಡಿ ಅಂತ ನಂದೇನೋ ಇಲ್ಲ. ಅದು ಇವತ್ತು ನಿಮ್ಗೆ ತಿಳಿಸ್ಬೇಕಂತ ನಾನು ಮಾಡಿದಂಗೆ. ಇನ್ನು ಭಾಳಷ್ಟು ವಿಷಯಗಳ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕ. ಇನ್ನು ಮುಂದೆ ನೀವು ಈ ಥರ ಮಾಡಿರಿ. ನನ್ನ ತೋಟ ಏನಾಯಿತು, ಹೆಂಗಿಷ್ಟ ಆಯ್ತು ನಿಮ್ಗೆ, ಏನಾಯ್ತು ಅಂತ ಕಮೆಂಟ್ ಮಾಡಿರಿ. ಏನಪ್ಪ ಇನ್ನೇನಂತಾರೆ ಫಾಲೋ ಮಾಡಿರಿ. ಇನ್ನೇನು ಸಬ್ಸ್ಕ್ರೈಬ ಏನಂತಾರೆ ಅದೆಲ್ಲ ಮಾಡಿರಿ. ಇನ್ನು 4 ಮಂದಿಗೆ ಗೊತ್ತಾಗಲಿ, ಶೇರ್ ಮಾಡಿರಿ, ಜನರಿಗೆ ಗೊತ್ತಾಗಲಿ. ಈ ಥರ ಬೆಳೀರಿ. ಖುಷಿ ಇದು ತಿಂದಷ್ಟು ಇಷ್ಟು ಖುಷಿ ಬಿನ್ನೆ ಅಂಗಡಿಯಲ್ಲಿ ತಗೊಂಡು ಬಂದಂಥದ್ರಲ್ಲಿ ಇದಲ್ಲ. ತರಕಾರಿಯಲ್ಲಿ ನೀವು ಒಂದ್ಸತಿ ಬೆಳೆದು ನೋಡಿರಿ, ಬರೀ 28 ದಿನದಲ್ಲಿ ನಿಮ್ಗೆ ಇದನ್ನು ಬಳಕೆ ಮಾಡೋಕೆ ಆಗಿಬಿಡ್ತದೆ. 28 ದಿನದಲ್ಲಿ ಇದು ಬಂದುಬಿಡ್ತದೆ ತರಕಾರಿ. ನೋಡಿರಿ, ಇವತ್ತೇ ಇಂದಿನಿಂದನೇ ಆಲೋಚನೆ ಮಾಡಿ ನನಗೂ ನೀವು ನನ್ನ ಥರನೇ ನೀವು ನನಗೆ ಶೇರ್ ಮಾಡಿ ಸಂತೋಷ ಆಗ್ತದೆ ನನಗೆ. ಧನ್ಯವಾದ.